ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹೊನ್ನಾವರದ ಹಳ್ಳಿಯೊಂದರ ಪ್ರತಿಭೆಯೋರ್ವ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಆ ಎಲೆಮೆರೆಯ ಸಾಧಕ ಯಾರು ಅಂತೀರಾ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಯೋಗ ಒಂದು ಕಲೆ, ಕ್ರೀಡೆ, ವಿಜ್ಞಾನ, ಮನಃಶಾಸ್ತ್ರ ಹೀಗೆ ಹಲವು ವಿಷಯಗಳ ಸಂಗಮವೇ ಯೋಗ. ಯೋಗವನ್ನೇ ಧ್ಯೇಯವಾಗಿಸಿಕೊಂಡು ಸಾಧನೆ ಮಾಡಿರುವ ಸಾಧಕರು ಹಲವರಿದ್ದಾರೆ. ಹೊನ್ನಾವರದ ದಿವಂಗತ ಕೆ. ಮೋಹನ್ ಶೆಟ್ಟಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮಹೇಂದ್ರ ಗಣಪತಿ ಗೌಡ ಯೋಗ ಸ್ಪರ್ಧೆಯಲ್ಲಿ 5 ಬಾರಿ ರಾಷ್ಟ್ರ ಮಟ್ಟಕ್ಕೆ 8 ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಹೆಗ್ಗಳಿಕೆ ಹೊಂದಿರುವ ಸಾಧಕ. ಮಹೇಂದ್ರ ಮೂಲತಃ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ನಾಥಗೇರಿಯ ಗಣಪತಿ ಗೌಡ ಮಹಾಲಕ್ಷ್ಮಿ ಗೌಡ ದಂಪತಿಗಳ ಪುತ್ರ. ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿಯೇ ಅದ್ಭುತ ಯೋಗಪಟುವಾಗಿದ್ದಾನೆ. ಕರ್ವಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವ್ಯಾಸಂಗದಲ್ಲಿದ್ದಾಗ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿ ಬೆಳ್ಳಿ ಪದಕ ಪಡೆದಿದ್ದಾನೆ. ಪ್ರೌಢಶಾಲೆ ಹಾಗೂ ಕಾಲೇಜು ವ್ಯಾಸಂಗದ ವೇಳೆಯೂ ಯೋಗವನ್ನು ಮುಂದುವರೆಸಿದ್ದಾನೆ. ಅಲ್ಲಿಂದ ನಿರಂತರವಾಗಿ ರಾಜ್ಯ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಗಳಲ್ಲಿ ಕಾಲೇಜನ್ನು ಪ್ರತಿನಿಧಿಸುತ್ತಾ ಬರುತ್ತಿದ್ದಾನೆ. ಇದೀಗ ಛತ್ತೀಸ್ಗಢನ ಭಿಲಾಯ್ನಲ್ಲಿ ನಡೆದ 4ನೇ ರಾಷ್ಟ್ರೀಯ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2023-24ರಲ್ಲಿ ಭಾಗವಹಿಸಿ ಆರ್ಟಿಸ್ಟಿಕ್ ಯೋಗ ಸಿಂಗಲ್ನಲ್ಲಿ ದ್ವಿತೀಯ ಸ್ಥಾನ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ತೃತೀಯ ಸ್ಥಾನ ಪಡೆದು ಬೆಳ್ಳಿ ಕಂಚಿನ ಪದಕವನ್ನು ಪಡೆಯುವ ಮೂಲಕ ಮತ್ತೊಮ್ಮೆ ಯೋಗದಲ್ಲಿ ಸಾಧನೆಗೈದಿದ್ದಾನೆ. ಖ್ಯಾತ ಯೋಗಪಟು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ರಾಜೇಶ್ವರಿ ಹೆಗಡೆಯವರು ಸಾಧನೆಗೈದ ವಿದ್ಯಾರ್ಥಿಯ ಯೋಗ ಗುರುವಾಗಿದ್ದಾರೆ. ಮೊದಲಿಗೆ ಯೋಗ ಕಲಿಯಲು ಪ್ರೇರಣೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದ ಯೋಗ ಗುರು ರಾಜೇಶ್ವರಿ ಹೆಗಡೆಯವರು. ಆನಂತರ ಪ್ರೌಢ ಶಿಕ್ಷಣದಲ್ಲಿ ರಮೇಶ್ ನಾಯ್ಕ್. ಕಾಲೇಜು ಹಂತದಲ್ಲಿ ಯೋಗ ಕ್ಷೇತ್ರದಲ್ಲಿ ಸಾಧಿಸಲು ಯೋಗ ಗುರುಗಳಿಲ್ಲದಿದ್ದರೂ ಏಕಲವ್ಯನಂತೆ ಯೋಗ ಗುರು ರಾಜೇಶ್ವರಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾಧನೆಗೈದಿದ್ದಾರೆ. ನನ್ನ ಮನೆ ನಾನು ಕಲಿತ ಎಲ್ಲಾ ಶಿಕ್ಷಣ ಸಂಸ್ಥೆ ಶಿಕ್ಷಕರು ತುಂಬಾನೇ ಬೆಂಬಲ ನೀಡಿದ್ದಾರೆ. ಯೋಗದಿಂದ ಮನಸ್ಸಿನ ನಿಯಂತ್ರಣ, ಉತ್ತಮ ಕಲಿಕೆ, ಎಲ್ಲ ಸಾಧನೆಗೂ ಯೋಗ ಸಹಕಾರಿ ಎಂದು ಮಹೇಂದ್ರ ನುಡಿಸಿರಿ ವಾಹಿನಿ ಪ್ರತಿನಿಧಿ ನಾಗರಾಜ್ ನಾಯ್ಕ್ ನಡೆಸಿದ ಕಿರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಛತ್ತೀಸ್ಗಢದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಎರಡು ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಒಂದು ಆರ್ಟ್ ಸೋಲೋ ಇವೆಂಟಲ್ಲಿ ದ್ವಿತೀಯ ಸ್ಥಾನ ಪಡೆದು ಹಾಗೂ ಟ್ರೆಡಿಷನಲ್ ಯೋಗ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತೇನೆ. ಪ್ರಥಮ ಸ್ಥಾನ ಪಡೆಯಬೇಕೆಂದು ತುಂಬ ಆಸೆ ಇತ್ತು. ಆದರೆ ಕೆಲವೊಂದು ಅಂಕಗಳು ಹೋಗಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೇನೆ. ಮುಂದಿನ ಕಾಂಪಿಟೇಷನ್ಗಳಲ್ಲಿ ಚಿನ್ನದ ಪದಕವನ್ನು ತರಬೇಕೆಂದು ಆಸೆ ಇದೆ. ಎಲ್ಲರೂ ಪ್ರೋತ್ಸಾಹ ನೀಡಬೇಕೆಂದು ಕೇಳುತ್ತೇನೆ. ಈ ಒಂದು ನಿಮ್ಮ ಯೋಗಾಸನ ಒಂದು ಈ ಸ್ಪರ್ಧೆ ಭಾಗವಹಿಸಿಕೆ ಅಥವಾ ಯೋಗಾಸನಕ್ಕೆ ತರಬೇತಿ ನೀಡಿದವರು ಯಾರು?
ರಾಜೇಶ್ವರಿ ಹೆಗಡೆ ಅವರು ನನಗೆ ಪ್ರೇರಣೆ ನೀಡಿದ್ದಾರೆ. ಇವರಿಗೆ ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅಭ್ಯಾಸದ ಜೊತೆಗೆ ಯೋಗವನ್ನು ಕಲಿಯುತ್ತಿದ್ದೇನೆ. ಕಾಲೇಜ್ ಹೋಗಿ ಬಂದ ನಂತರ ಸಾಯಂಕಾಲ ಯೋಗವನ್ನು ಪ್ರಾಕ್ಟೀಸ್ ಮಾಡುತ್ತೇನೆ. ಹಾಗೆ ಮುಂದಿನ ಹಲವಾರು ಕಾಂಪಿಟೇಷನ್ಗಳಲ್ಲಿ ಚಿನ್ನದ ಪದಕ ತರಬೇಕೆಂದು ನನ್ನ ಗುರಿ ಇದೆ. ಕುಟುಂಬದವರು ಅಥವಾ ಬಂಧು ಮಿತ್ರರು ಹಾಗೂ ನಿಮ್ಮ ಒಂದು ಗೆಳೆಯರ ಒಳಗೆ ಯಾವ ರೀತಿ ಅಂತ ಸಂತಸ ವ್ಯಕ್ತಪಡಿಸ್ತಾ ಇದೆ? ನನ್ನ ಕುಟುಂಬಗಳಲ್ಲಿ ಆಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲರೂ ಕೂಡ ಶ್ರೀ ಮೋಹನ್ ಕೆ ಶೆಟ್ಟಿ PU ಕಾಲೇಜ್ ಪ್ರಾಧ್ಯಾಪಕರಾದ ರವಿಗೌಡ್ರವರು ಎಲ್ಲರೂ ಕೂಡ ನಮಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಯೋಗಾಸನ ಕಲಿಕೆಯಲ್ಲಿ ಹಾಗೂ ಯೋಗಾಸನದಲ್ಲಿ ಸಾಧನೆ ಮಾಡುವವರಿಗೆ ನಿಮ್ಮ ಒಂದು ಅನಿಸಿಕೆ? ಗೆಲುವು ಸೋಲು ಎಲ್ಲ ಇದ್ದದ್ದೇ. ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿ ಖುಷಿಯಿಂದ ಪ್ರೈಸ್ ಬಂದರೆ ಖುಷಿಯಿಂದ ಬರಬೇಕು. ಸೋತರೂ ಕೂಡ ಮುಂದೆ ಗೆಲ್ಲುತ್ತೇನೆ ಎನ್ನುವ ಗುರಿ ಇಟ್ಕೊಂಡು ಬರಬೇಕು. ಇದು ಹಳ್ಳಿಯ ಪ್ರತಿಯಾದಂಥ ಮಹೇಂದ್ರಗೌಡ ಅವರ ಒಂದು ಅಭಿಪ್ರಾಯ. ಯಾವುದೇ ರೀತಿಯಂಥ ಸ್ಪರ್ಧೆ ಆಗಲಿ ತಾವು ಮೊದಲನೇದಾಗಿ ಪಾರ್ಟಿಸಿಪೇಟ್ ಮಾಡಿ ಅದರನ್ನು ಸೋಲು ಅಥವಾ ಗೆಲುವು ಇನ್ನೊಂದು ಅದನ್ನು ಬದಿಗಿಟ್ಟು ನಾವು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಮುಖ್ಯ ಇರುವಂಥ ಒಂದು ಯುವ ಸಮೂಹಕ್ಕೆ ಒಂದು ಮೆಸೇಜನ್ನು ಈ ಮೂಲಕ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಪ್ರತಿಭೆ ಮಟ್ಟಕ್ಕೆ ತಲುಪಿ ಒಂದು ಸಾಧನೆ ಮಾಡಿದ್ದಾರೆ. ಒಂದು ಸಾಧನೆ ಮಾಡೋ ಇಂತಹ ಒಂದು ಪ್ರತಿಭೆಗಳು ಇನ್ನಷ್ಟು ರೀತಿಯಂಥ ಬೆಳಕಿಗೆ ಬರಲಿ ಹಾಗೂ ಸಾಧನೆ ಮಾಡಲಿ ಎಂದು ನುಡಿಸಿರಿ ಆಶಯವಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್ 1 ಅವರ. ಇನ್ನು ಈ ಯೋಗ ಸಾಧಕನ ಸಾಧನೆಗೆ ಗ್ರಾಮಸ್ಥರು, ಶಿಕ್ಷಣ ಪ್ರೇಮಿಗಳು ಅಭಿನಂದಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕರ್ವಾ ಗ್ರಾಮ ಪಂಚಾಯತ್ ವತಿಯಿಂದ PDO ರಮೇಶ್ ನಾಯ್ಕ್, ಕಾರ್ಯದರ್ಶಿ NH ಅಂಬಿಕ್, ನಾರಾಯಣಗೌಡ, ಮನೋಜ್ ನಾಯ್ಕ್ ಸೇರಿದಂತೆ ಸಿಬ್ಬಂದಿ ವರ್ಗ ಮಹೇಂದ್ರನಿಗೆ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಸಾಧಕನ ಮನೆಗೆ ತೆರಳಿ ಸನ್ಮಾನಿಸಿ ಅಭಿನಂದಿಸುವ ಮೂಲಕ ಪ್ರತಿಭೆಗೆ ಪ್ರೋತ್ಸಾಹಿಸಿದರು. ರಾಷ್ಟ್ರ ಮಟ್ಟದಲ್ಲಿ ಛತ್ತೀಸ್ಗಢದಲ್ಲಿ ನಡೆದಂತಹ ಯೋಗಾಸನದಲ್ಲಿ ದ್ವಿತೀಯ ಮತ್ತು ತೃತೀಯದಲ್ಲಿ ಆಯ್ಕೆಯಾಗಿ ನಮ್ಮ ಊರಿಗೆ ಮತ್ತು ಇಡೀ ನಮ್ಮ ರಾಜ್ಯಗಳ ಹೆಸರು ತಂದಿದ್ದಾನೆ. ನಮ್ಮ ಶಾಲೆಗೆ ಮತ್ತು ಕಲಿಸಿದಂತ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತಂದು ನಮ್ಮ ಗ್ರಾಮಕ್ಕೆ ಮಾದರಿಯಾಗಿದ್ದಾನೆ. ಇವನ ಈ ಸಾಧನೆ ಇನ್ನು ಮುಂದೆ ಇನ್ನು ಎತ್ತರ ಮಟ್ಟಕ್ಕೆ ಸಾಗಲಿ ಮತ್ತೆ ಅವರಿಗೆಲ್ಲ ದೇವರು ಕರುಣಿಸಲಿ ಅಂತ. ಮುಂದಿನ ಹಂತ ಶ್ರೀಲಂಕಾದಲ್ಲಿ ನಡೆಯುವ ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಯೋಗಪಟು ಮಹೇಂದ್ರ ಅವಕಾಶ ಪಡೆದಿದ್ದಾನೆ. ಬಡ ಕುಟುಂಬದಿಂದ ಬೆಳಗಿರುವ ಈ ಪ್ರತಿಭಾನ್ವಿತನಿಗೆ ಮುಂದಿನ ಹಂತದ ಸಾಧನೆಗೆ ತೆರಳಲು ಆರ್ಥಿಕ ಸಹಾಯವೂ ಅಗತ್ಯವಾಗಿರುತ್ತದೆ. ಜನಪ್ರತಿನಿಧಿಗಳು, ಶಿಕ್ಷಣ ಪ್ರೇಮಿಗಳು ಇಂತಹ ಹಳ್ಳಿ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್ ಹೊನ್ನಾವರ.